ಸರ್ ನಿಮ್ಮ ಆಯ್ಕೆ ಸರ್ ರಾಮನಗರ ಜಿಲ್ಲೆ ಆಗಿರುತ್ತೆ ಮಂಡ್ಯ ಜಿಲ್ಲೆ ಆಗಿರುತ್ತೆ ಸರ್, ಯಾಕಂದ್ರೆ ಅದು ನಾನು ಮಂಡ್ಯದಲ್ಲಿ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದೆ. ನಿಲ್ಲೇಬೇಕು ಅಂತ ಆಟ ಆಡಿದ್ರು, ನಾನು ನಿಲ್ಲಿಸಬೇಕು ಅಂತ ಇದ್ದಿದ್ದು ಪುಟ್ಟರಾಜುನ. ಆದರೆ ಅಲ್ಲಿಯ ಕೆಲವು ಒತ್ತಡಗಳಿಗೆ ನಾನು ಮಣಿಬೇಕಾಯಿತು ಮಂಡ್ಯದಲ್ಲಿ. ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ರಾಮನಗರ ತಾಲೂಕಿನ ಜನ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿ ಬಹುಶಃ 4 ಚುನಾವಣೆ, 2 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ದಷ್ಟೇ, ಎಲ್ಲೂ ಚುನಾವಣೆಯಲ್ಲಿ ಮತ ಕೇಳಕ್ಕೆ ಹೋಗಲಿಲ್ಲ. ಅವರೇ ಚುನಾವಣೆ ನಡೆಸಿ ನನ್ನನ್ನು 4 ಬಾರಿ ಶಾಸಕನಾಗಿ 2 ಬಾರಿ ಲೋಕಸಭಾ ಸದಸ್ಯರು ಮಾಡಿದಂಥ ಜಿಲ್ಲೆ ಇದು. ಈ ರಾಮನಗರ ತಾಲೂಕಿನ ಈ ಒಂದು ಜನತೆ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನನ್ನ ಅಂತಿಮವಾದಂಥ ದಿನಗಳು ರಾಮನಗರವೇ. ಮಂಡ್ಯ ಜಿಲ್ಲೆಯ ಜನತೆಯ ಅಪೇಕ್ಷೆ ಮೇರೆ ಹೋಗಿದ್ದೀನಿ ಅಷ್ಟೇ. ನನ್ನ ಅಂತಿಮವಾದಂಥ ಹೋರಾಟಗಳು ಅಂತಿಮವಾಗಿ ನನ್ನ ಈ ಜಿಲ್ಲೆಯ ಬಗ್ಗೆ ಏನು ಮಾಡಿದ್ದಾನೆ ಅಂತಾರೆ, ಈ ಜಿಲ್ಲೆಗೆ ಏನು ಕೊಟ್ಟ ಅಂತಾರೆ. ನಾನು ಅವರಿಂದ ಸರ್ಟಿಫಿಕೇಟ್ ಬೇಕಿಲ್ಲ. ಈ ಮಣ್ಣಿಗೆ ಹೋಗಬೇಕಾದ್ರೆ ಇಲ್ಲಿ ನಾನು ಬೆಳೆಸಿದ್ದಾರಲ್ಲ, ಈ ನನ್ನ ತಂದೆ ತಾಯಿದ್ದು ನನಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಥ್ಯಾಂಕ್ ಯು ಬ್ರದರ್. ಏನಣ್ಣ 1 ಲಕ್ಷ ಮನ್ನಾ ಮಾಡಿದ್ದೀರಿ, ಯಾವ್ದು ಹೇಳ್ಕೊಂಡಿದ್ದೀರಾ? ನಾನು ಎಲ್ಲೂ ಪ್ರಚಾರ ಮಾಡೋದು, ನಾನು ಕುಡಿಯೋಕಿಲ್ಲ. ನಾನು ಪ್ರಚಾರ ಮಾಡೋಕೆ ಹೋಗಿ ನಾನು ಕೆಲಸ ಮಾಡಿ. ಸರ್ ನಿಮ್ಮ ಆಯ್ಕೆ ಸರ್ ರಾಮನಗರ ಜಿಲ್ಲೆ ಆಗಿರುತ್ತೆ ಮಂಡ್ಯ ಜಿಲ್ಲೆ ಆಗಿರುತ್ತೆ ಸರ್, ಯಾಕಂದ್ರೆ ಅದು ನಾನು ಮಂಡ್ಯದಲ್ಲಿ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದೆ. ನಿಲ್ಲೇಬೇಕು ಅಂತ ಆಟ ಆಡಿದ್ರು, ನಾನು ನಿಲ್ಲಿಸಬೇಕು ಅಂತ ಇದ್ದಿದ್ದು ಪುಟ್ಟರಾಜುನ. ಆದರೆ ಅಲ್ಲಿಯ ಕೆಲವು ಒತ್ತಡಗಳಿಗೆ ನಾನು ಮಣಿಬೇಕಾಯಿತು ಮಂಡ್ಯದಲ್ಲಿ. ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ರಾಮನಗರ ತಾಲೂಕಿನ ಜನ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿ ಬಹುಶಃ 4 ಚುನಾವಣೆ, 2 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ದಷ್ಟೇ, ಎಲ್ಲೂ ಚುನಾವಣೆಯಲ್ಲಿ ಮತ ಕೇಳಕ್ಕೆ ಹೋಗಲಿಲ್ಲ. ಅವರೇ ಚುನಾವಣೆ ನಡೆಸಿ ನನ್ನನ್ನು 4 ಬಾರಿ ಶಾಸಕನಾಗಿ 2 ಬಾರಿ ಲೋಕಸಭಾ ಸದಸ್ಯರು ಮಾಡಿದಂಥ ಜಿಲ್ಲೆ ಇದು. ಈ ರಾಮನಗರ ತಾಲೂಕಿನ ಈ ಒಂದು ಜನತೆ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನನ್ನ ಅಂತಿಮವಾದಂಥ ದಿನಗಳು ರಾಮನಗರವೇ. ಮಂಡ್ಯ ಜಿಲ್ಲೆಯ ಜನತೆಯ ಅಪೇಕ್ಷೆ ಮೇರೆ ಹೋಗಿದ್ದೀನಿ ಅಷ್ಟೇ. ನನ್ನ ಅಂತಿಮವಾದಂಥ ಹೋರಾಟಗಳು ಅಂತಿಮವಾಗಿ ನನ್ನ ಈ ಜಿಲ್ಲೆಯ ಬಗ್ಗೆ ಏನು ಮಾಡಿದ್ದಾನೆ ಅಂತಾರೆ, ಈ ಜಿಲ್ಲೆಗೆ ಏನು ಕೊಟ್ಟ ಅಂತಾರೆ. ನಾನು ಅವರಿಂದ ಸರ್ಟಿಫಿಕೇಟ್ ಬೇಕಿಲ್ಲ. ಈ ಮಣ್ಣಿಗೆ ಹೋಗಬೇಕಾದ್ರೆ ಇಲ್ಲಿ ನಾನು ಬೆಳೆಸಿದ್ದಾರಲ್ಲ, ಈ ನನ್ನ ತಂದೆ ತಾಯಿದ್ದು ನನಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಥ್ಯಾಂಕ್ ಯು ಬ್ರದರ್. ಏನಣ್ಣ 1 ಲಕ್ಷ ಮನ್ನಾ ಮಾಡಿದ್ದೀರಿ, ಯಾವ್ದು ಹೇಳ್ಕೊಂಡಿದ್ದೀರಾ? ನಾನು ಎಲ್ಲೂ ಪ್ರಚಾರ ಮಾಡೋದು, ನಾನು ಕುಡಿಯೋಕಿಲ್ಲ. ಹೇಳ್ಕೊಳ್ಳಿ ಸರ್ ನೀವು. ನಾನು ಪ್ರಚಾರ ಮಾಡೋಕೆ ಹೋಗಿ ನಾನು ಕೆಲಸ ಮಾಡಿ. ಯಾರ್ರೀ ಗೊತ್ತಿಲ್ಲ.